ಬ್ಯಾಂಗ್ಳೂರು. ಇವತ್ತು ನಾವು ಅಪೋಲೋ ಕ್ಯಾನ್ಸರ್ ಸೆಂಟರಲ್ಲಿ ಸೈಬರ್ನೈಫ್ S7 ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಫಸ್ಟ್ ಟೈಮ್ ಇನ್ ಕರ್ನಾಟಕ. ಸೊ ಲೈಕ್ ಅಪೋಲೋ ಸೆಂಟರ್ಸಲ್ಲಿ ಇದು ಎರಡನೇದು. ಸೊ ಇದು ಒಂದು ತುಂಬ ಒಳ್ಳೆಯದಾದ ಇನ್ಸ್ಟ್ರೂಮೆಂಟ್. ಸೊ ರೋಬೋಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳ್ತೀವಿ ಇದಕ್ಕೆ. ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇದೇನು ಅಂದರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಯೂಸ್ ಮಾಡೋ ಅಂಥದ್ದಲ್ಲ. ಸೊ ಯೂಶ್ವಲಿ ಬ್ರೈನ್ ಟ್ಯೂಮರ್ಸ್ಗೆ ಲೈಕ್ ಬಿನೈನ್ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತಾ ಇರ್ತೀವಿ, ಮತ್ತು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಬ್ರೈನಲ್ಲಿ ಕ್ಯಾನ್ಸರ್ ಇರೋ ಅಂಥದ್ದು, ಪ್ಲಸ್ ಬೇರೆ ಜಾಗದಲ್ಲೂ ಕ್ಯಾನ್ಸರ್ ಇರೋ ಅಂಥದ್ದು, ಲೈಕ್ ಲಂಗ್ ಕ್ಯಾನ್ಸರ್ ಇರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಇದೆಲ್ಲ ಯೂಸ್ ಮಾಡ್ಬೋದು. ಇದು ಸರ್ಜರಿ ಇಲ್ಲದೆ ಸರ್ಜರಿ ಥರ, ಅಂದರೆ ರೋಬೋಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳೋದು. ಹೈ ಡೋಸ್ ಆಫ್ ರೇಡಿಯೇಷನ್ ಸೈಬರ್ನೈಫ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ಇದು ಹೈ ಡೋಸ್ ಆಫ್ ರೇಡಿಯೇಷನ್ ಕೊಟ್ಟು ಎಸ್ಪೆಷಲಿ ವೆರಿ ಪಿನ್ ಪಾಯಿಂಟ್, ವೆರಿ ಆ್ಯಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಅದರಿಂದ ಅಕ್ಕಪಕ್ಕ ಏರಿಯಾದಾಗೆಲ್ಲದಕ್ಕೂ ರೇಡಿಯೇಷನ್ ಹೋಗಲ್ಲ. ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ. ಬಟ್ ಲೋಕಲ್ ಕಂಟ್ರೋಲ್ ಆ್ಯಸ್ ಆಲ್ಮೋಸ್ಟ್ 90 to 95% ಇರುತ್ತೆ. ಅದಕ್ಕೋಸ್ಕರನೇ ಅದು ಸರ್ಜರಿ ಇಲ್ಲದೆ ಸರ್ಜರಿ ಅಂತ ಹೇಳ್ತೀವಿ. ಸೊ ಇದಕ್ಕೇನು ಸ್ಕ್ಯಾಲ್ಪಲ್ ಬೇಕಾಗಲ್ಲ, ಅನಸ್ಥಿಷಿಯಾ ಬೇಕಾಗಲ್ಲ. ಸೊ ವೆರಿ ಆ್ಯಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಆ ಕ್ಯಾನ್ಸರ್ ಅಲ್ಲಿ ಆ ಜಾಗದಲ್ಲಿ ಮೋರ್ ದೆನ್ 90-95% ಸರಿ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದ್ರದ್ದು ಯುನೀಕ್ನೆಸ್ ಏನು ಅಂತಂದರೆ, ಒಂದು ಫ್ರ್ಯಾಕ್ಷನ್ ಇರ್ಬೋದು ಅಥವಾ 5 ದಿವಸ ವಿತಿನ್ 5 to 6 days ಅಷ್ಟರಲ್ಲೇ ಟ್ರೀಟ್ಮೆಂಟ್ ಮುಗಿಸ್ತೀವಿ. ಸೊ ಅದಾದಮೇಲೆ ಮುಂದಕ್ಕೆ ನಾರ್ಮಲಾಗಿ ಏನು ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ, ಕೀಮೊಥೆರಪಿ ಆಗ್ಬೋದು ಅಥವಾ ಬೇರೆ ಲೈಕ್ ಮೆಡಿಕೇಷನ್ಸ್ ಇರ್ಬೋದು, ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಪೇಷಂಟ್ಸ್ ರಿಕವರಿ ಪೀರಿಯಡ್ ಈಸ್ ವೆರಿ ಗುಡ್. ಸೊ ಅದು ಮುಂದಕ್ಕೆ ಅದನ್ನು ವಿತಿನ್ ಅವ್ರು ನಾರ್ಮಲ್ ಏನೇನು ಮಾಡ್ತಾ ಇರ್ತಾರೆ, ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಟಿನ್ಯೂ ಮಾಡ್ಬೋದು. ಸೊ ಅದು ಮೇನ್ ಅಡ್ವಾಂಟೇಜಸ್ ಆಫ್ ಸೈಬರ್ನೈಫ್. ಇದೇನು ಅಂತಂದರೆ, ಸೈಬರ್ನೈಫ್ ಅಂದರೆ ರೋಬೋಟಿಕ್ ಸಿಸ್ಟಮ್ಸ್ ಇನ್ಕ್ಲೂಡ್ ಮಾಡಿರೋದ್ರಿಂದ ಆ್ಯಕ್ಯುರಸಿ ಈಸ್ ಇಂಪಾರ್ಟೆಂಟ್. ಈವನ್ ಸ್ಟೇಜ್ 4 ಕ್ಯಾನ್ಸರಲ್ಲೂ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಇಮ್ಯುನೋಥೆರಪಿ ಕಾಂಬಿನೇಷನ್, ಜಿನೋಮಿಕ್ ಗೈಡೆಡ್ ನೋಡಿ. ಸೊ ಯಾವ್ಯಾವ ಟ್ಯೂಮರ್ಸ್ ಎಲ್ಲಿ ಕಾಣಿಸ್ತಾ ಇದೆ ಅಂತಂದರೆ, ಅಪ್ ಟು 5 to 6 ಲೀಜನ್ಸಲ್ಲಿ ಅಲ್ಲೋಗಿ ಈವನ್ ಇನ್ ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಎಫೆಕ್ಟಿವಿಟಿ ಈಸ್ ಬೆಟರ್. ಇದರಿಂದ ಎಷ್ಟೊಂದು ಜನ ಏನು ಅಂದರೆ, ಮೊದಲೆಲ್ಲ ಬ್ರೈನ್ ಮೆಟಾಸ್ಟಸಿಸ್ ಎಲ್ಲ 6 monthsಲ್ಲೆಲ್ಲ ಪೇಷಂಟ್ ತೀರೋಗ್ತಾ ಇದ್ರು. ಈ ಥರ ಟ್ರೀಟ್ಮೆಂಟಲ್ಲಿ ಸಮ್ ಪೇಷಂಟ್ಸ್ ಆರ್ ಸರ್ವೈವಿಂಗ್ ಮೋರ್ ದೆನ್ 10 years. ಸೊ ಲೋಕಲ್ ಕಂಟ್ರೋಲ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಸೊ ಇದ್ರದ್ದು ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ಎಸ್ಪೆಷಲಿ ಲಂಗ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಮೋರ್ ಕಾಮನ್ ಇನ್ ಇವಾಗೆಲ್ಲ ಟಾಪ್ 5 ಕ್ಯಾನ್ಸರ್ಸ್. ಈವನ್ ಇನ್ ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಅರ್ಲಿ ಕ್ಯಾನ್ಸರ್ಸಲ್ಲಿ ಆಲ್ಟರ್ನೇಟಿವ್ ಟು ಸರ್ಜರಿ, ಒಬ್ಬೊಬ್ಬರಿಗೆ ಸರ್ಜರಿ ಬೇಡ ಅನ್ನಿಸ್ತಾ ಇರುತ್ತೆ, ಸರ್ಜರಿ ಮಾಡೋಕ್ಕಾಗಲ್ಲ. ಸೊ ಡಾಕ್ಟರ್ಸ್ ಹತ್ರ ಮಾತಾಡಿಬಿಟ್ಟು ಸರ್ಜರಿ ಇಲ್ಲದೇನೇ ನಾವು ಟ್ರೀಟ್ಮೆಂಟ್ ಮಾಡ್ಬೋದಾ ಅನ್ನೋದಕ್ಕೂ ನೋಡ್ಬೋದು. ಬಿನೈನ್ ಕಂಡೀಷನ್ಸ್ ಮತ್ತು ಫಂಕ್ಷನಲ್ ಕಂಡೀಷನ್ಸ್ ಅಂತ ಒಂದಿರುತ್ತೆ. ಟ್ರೈಜಮಿನಲ್ ನ್ಯೂರಾಲಜಿ ಅಂತ ಒಂದು ತುಂಬ ಪೇನ್ಫುಲ್ ಕಂಡೀಷನ್, ಒಂದು ಹೆಡೇಕ್ ಬರೋ ಅಂಥದ್ದು ಕಂಡೀಷನ್ ಇದೆ. ಅದಕ್ಕೆ ಸರ್ಜರಿ ಇಲ್ಲದೇನೇ ಸೈಬರ್ನೈಫ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲಬಲ್. ಅದರ್ ದ್ಯಾನ್ ಸಮ್ ಫೆಸೆಟ್ ಜಾಯಿಂಟ್ ನ್ಯೂರೋಪತೀಸ್ ಎಲ್ಲ ಇರುತ್ತೆ, ತುಂಬ ನೋವು ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ಬೋದು. ಕಾರ್ಡಿಯಾಕ್ ಇದರಲ್ಲಿ ಸೈಬರ್ ಹಾರ್ಟ್ ಅಂತ ಒಂದಿದೆ, ಅದರಲ್ಲಿ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಸ್, ಅದರಲ್ಲಿ ಏಟ್ರಿಯಲ್ ಫಿಬ್ರಿಲೇಷನ್ಸ್, ಅದರಲ್ಲೂ ನಾವು ಆಬ್ಲೇಟಿವ್ ಟೆಕ್ನಿಕ್ಸ್ ಮಾಡಿ ನಾವು ಸೈಬರ್ನೈಫ್ನ ಯೂಸ್ ಮಾಡ್ಬೋದು. ಈ ಟೆಕ್ನಾಲಜಿನ ಯುಟಿಲೈಸ್ ಮಾಡ್ಕೋಬೇಕು.